flowers. Peace. Happy birthday. Happy. Wow, same cake ತರ ಇದೆ ನೋಡಿ. ಅಷ್ಟು ಸಾಕು. ಉಪ್ಪಿನಕಾಯಿ ಹೌದಾ? Finally you got some flowers. ಎಲ್ಲರಿಗೂ ನಮಸ್ಕಾರ. ಮತ್ತೆ ನನ್ನ ಚಾನಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಲಾಸ್ಟ್ ನೀವು ನೋಡಿದಾಗ ನಾವು ಗುಲ್ಮರ್ಗಲ್ಲಿದ್ವಿ. ಇವತ್ತು ನಾವು ಗುಲ್ಮರ್ಗಿಂದ ಪಹಲ್ಗಮ್ಗೆ ಹೋಗ್ತಾ ಇದ್ದೀವಿ. ಮೋಸ್ಟ್ ಆಫ್ ದ ಟೈಮ್ ಟ್ರಾವೆಲಿಂಗಲ್ಲೇ ಕಳೆದೋಗುತ್ತೆ, ಬಟ್ ಸಿಗೋ ಟೈಮ್ನ ಕರೆಕ್ಟಾಗಿ ಯೂಸ್ ಮಾಡ್ಕೋಬೇಕಾಗತ್ತೆ. ನಾವಿಲ್ಲಿ ಪಹಲ್ಗಮ್ಮಿಂದ 15-20 ಕಿಲೋಮೀಟರ್ ದೂರದಲ್ಲಿರೋ ಚಂದನ್ವರಿಗೆ ಹೋಗ್ತಾ ಇದ್ದೀವಿ ಕಾರಲ್ಲಿ. ಹಾಯ್ ಫ್ರೆಂಡ್ಸ್, ನೋಡಿ ನಮ್ಮ ವಿನುತಾ ಅವರು ಏನೇನೋ ಕ್ವಶನ್ ಕೇಳ್ತಾ ಇದಾರೆ. ಇಂಟ್ಯೂಷನ್ ಗಿಡ ಕಟ್ಟಿದೀವಿ ವಾಚ್ ಅಲ್ಲಿ ಅಂತ, ನಂಬರ್ಸ್ ಎಲ್ಲ ತೋರಿಸ್ತಾರೆ. ನಮ್ಮ ತಲೆಯಲ್ಲಿ ಬೇಜಾನ್ ಗಿಡ ಇದೆ. ಫ್ರೂಟ್ಸ್ ಬರುತ್ತೆ, ಹೂವು ಇಡ್ತಾ ಇದಾರೆ. ಲಾಲ್ಬಾಗ್ ಇಡೋ ಪ್ಲಾನ್ ಮಾಡ್ತಾ ಇದಾರೆ. ಆಕ್ಚುಲಿ ದಯವಿಟ್ಟು ಫಾಲೋ ಮಾಡಬೇಡಿ, ಸಬ್ಸ್ಕ್ರೈಬ್ ಮಾಡಬೇಡಿ. ತುಂಬಾ ಇಂಟೆಲಿಜೆಂಟ್ ಇದಾರೆ ಇವರು. ಆಯ್ತು, ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಪ್ರಮೋಟ್ ಮಾಡಿದ್ವಿ ನನ್ನ ಚಾನೆಲ್ ನ. ನಿಮ್ಮಂತ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ದಕ್ಕೆ ಲೈಕ್ ಸಬ್ಸ್ಕ್ರೈಬ್ ಸಬಳಬಳ ಸಬಳಬಳ ಏನದು ಸಬಳ ಸಬಳಬಳ ಲೈಕ್ ಸಬ್ಬಕ್ಕಿ ಜ್ಯೂಸ್ ಮಾಡ್ಕೊಂಡು ಕುಡೀರಿ. ಹೌದೌದು. ಥ್ಯಾಂಕ್ ಯು ಫಾರ್ ಆಲ್ ಯುವರ್ ಸಪೋರ್ಟ್. ಬೈ. ಐಸ್ ಕ್ಯಾಪ್ ನೋಡ್ಬೋದು, ಐಸ್ ಕ್ಯಾಪ್. ನೋಡಿದ್ರಿ ನನ್ನ ಹಿಂದಿನ ವಿಡಿಯೋದಲ್ಲಿ ಗುಲ್ಮರ್ಗಲ್ಲಿ ನಮಗೆ ಫೇಸ್ 2ಗೆ ಹೋಗೋಕ್ಕಾಗಲಿಲ್ಲ. ಹಾಗಾಗಿ ನಮಗೆ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಅಷ್ಟಾಗಿ ನಮಗೆ ಸ್ನೋ ನೋಡೋಕ್ಕೆ ಸಿಗ್ತಾ ಇಲ್ಲ ಅಂತ ಬೇಜಾರಿತ್ತು. ಇವತ್ತಿನ ದಿನ ಪಹಲ್ಗಮ್ಗೆ ಹೋಗುವಾಗ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು. ಲಾಸ್ಟ್ ಡಿಸೆಂಬರಲ್ಲಿ ಆಗಿದ್ದ ಸ್ನೋನ ನಮ್ಮ ತಲೆಯಲ್ಲಿ ಇಟ್ಕೊಂಡು ಬಂದಿದ್ವಿ ನಾವು. ಪಿಕ್ಚರ್ಸ್ ಎಲ್ಲ ನೋಡಿ ನಮ್ಮದೇ ಆದಂಥ ಒಂದು ಎಕ್ಸ್ಪೆಕ್ಟೇಷನ್ ಎಲ್ಲರಿಗೂ ಇತ್ತು. ಯಾವಾಗಲೂ ಅಷ್ಟೇ ಅಲ್ವಾ, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಹೋದರೆ ಸ್ವಲ್ಪ ನೋವಾಗೋದು, ಡಿಸಪಾಯಿಂಟ್ ಆಗೋದು ಸಹಜ. ಯಾವಾಗ ಸ್ವಲ್ಪನೇ ಸ್ನೋ ಕ್ಯಾಪ್ ಕಾಣೋದಕ್ಕೆ ಶುರುವಾಯಿತು, ಅವಾಗ ಆಗ್ತಿದ್ದ ಖುಷಿನೇ ಬೇರೆ. ಈ ಟ್ರಿಪ್ಪಿಂದ ನನಗೆ ಮೇಜರ್ ಲೈಫ್ ಚೇಂಜ್ ಆಗಿದೆ. ಏನಪ್ಪ ಅಂತಂದರೆ, ಮೊದಲೆಲ್ಲ ನಾನು ಯೂಟ್ಯೂಬಿಂದ ತುಂಬ ಬ್ರೇಕ್ ತೊಗೊಳ್ತಾ ಇದ್ದೆ. ನೀವು ನನ್ನ ಮುಂಚೆ ಫಾಲೋ ಮಾಡ್ತಾ ಇದ್ರೆ ಗೊತ್ತಿರುತ್ತೆ ನಿಮಗೆ. ನನಗೆ ಸಿಕ್ಕಾಪಟ್ಟೆ ನೆಗಡೆ ಆಗ್ತಾಯಿತ್ತು, ಡಸ್ಟ್ ಅಲರ್ಜಿ ಇತ್ತು. ಹಾಗಾಗಿ ಭಾಳ ಸಲ ಹುಷಾರು ತಪ್ತಾ ಇದ್ದೆ. ಇದೇ ರೀಸನ್ಗೆ ನನಗೆ ಅಪ್ಪ ಅಮ್ಮ ಕಾಶ್ಮೀರ ಕಳಿಸೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ರು. ಬಟ್ ಹೇಗೋ ನಾನು ಪರ್ಮಿಷನ್ ತೊಗೊಂಡು ಹೋದೆ. ಅಲ್ಲಿಂದ ಬಂದ ಮೇಲೆ ನಾನು ಎಷ್ಟು ಹೆಲ್ತಿ ಆಗಿದ್ದೀನಿ, ಫಿಸಿಕಲಿ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು. ನನಗೆ ಎಷ್ಟು ಕೋಲ್ಡ್ ಆಗ್ತಿತ್ತು ಅದರದ್ದು 20% ನನಗೆ ಇವಾಗ ಆಗ್ತಾಯಿಲ್ಲ. ಅಷ್ಟು ಸಂತೋಷವಾಗಿ, ಅಷ್ಟು ಖುಷಿಯಾಗಿ, ಅಷ್ಟು ಆರೋಗ್ಯವಾಗಿದ್ದೀನಿ. ಸೊ ಈ ಟ್ರಿಪ್ ನನಗೆ ತುಂಬ ಕಲಿಸಿದೆ, ತುಂಬ ನೆಮ್ಮದಿ ತಂದುಕೊಟ್ಟಿದೆ, ತುಂಬ ಸಂತೋಷನ ಖಂಡಿತವಾಗ್ಲೂ ತಂದುಕೊಟ್ಟಿದೆ. ಮಾರ್ಕ್ ಮಾಡಿ ಏಂಜಲ್ ನಂಬರ್ ತೋರಿಸ್ತೆ, ನೋಡಿದ್ರ? ಅವತ್ತು ನಾನು ನೋಡಿದ್ನೂ ಇಲ್ಲ, ನಂಗೆ ನೆನಪಿಲ್ಲ. ನೋಡಿತಿದ್ರೆ ಮೋಸ್ಟ್ಲಿ ಈ ವಿಡಿಯೋ ಆಡಿಯೋಲ್ಲಿ ಬಂದಿರ್ತಿತ್ತದು, ಏಂಜಲ್ ನಂಬರ್ ನೋಡಿ ಅಂತ. ಮೋಸ್ಟ್ಲಿ ನೋಡಿರಲಿಲ್ಲ, ಬಟ್ ವಿಡಿಯೋ ಎಡಿಟ್ ಮಾಡ್ತಾ ನೋಡ್ತಾ ಇದ್ದೀನಿ. ಐ ಸಾ 64 ಆನ್ ಸ್ಕಾರ್ಪಿಯೋ. ನೀವು ನೋಡಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ಈ ಥರ ಏಂಜಲ್ ನಂಬರ್ಸ್ನ ನೋಡಿದಾಗ ಎಲ್ಲರಿಗೂ ತಲೆ ತಿಂದು ತೋರಿಸ್ತಾ ಇರ್ತೀನಿ. ಇದೇ ಚಂದನ್ವಾರಿ ಪಹಲ್ಗಮ್ಮಿಂದ ಒಂದು 15-20 ಕಿಲೋಮೀಟರ್ ಒಳಗಡೆನೇ ಇದೆ. ಇಲ್ಲಿ ಲೀಡರ್ ರಿವರ್ ಕೂಡ ಹರಿಯತ್ತೆ ಮೌಂಟೇನ್ ಪಕ್ಕದಲ್ಲೇ. ಇಲ್ಲಿಂದ ವ್ಯೂ ಮಾತ್ರ ತುಂಬಾ ಚೆನ್ನಾಗಿದೆ.
ಕಾಶ್ಮೀರಲ್ಲಿ ಎಲ್ಲ ಕಡೆ ನೇಚರ್ ನೋಡಿದ್ರೆ ಕಳೆದೋಗ್ಬಿಡ್ತೀರಾ ನೀವು. ಎಲ್ಲ ಕಡೆ ನಿಮಗೆ ಅದೇ ಮೇನ್ ಅಟ್ರಾಕ್ಷನ್. ಅದ್ರ ಜೊತೆಲಿ ನಿಮಗೆ ಶಾಪಿಂಗಿಗಿರತ್ತೆ, ಗೇಮ್ಸ್ ಇರತ್ತೆ. ಬಟ್ ನಾನು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದು ನೇಚರ್ ಮೇಲೆ, ಬಿಕಾಸ್ ನಾನು ಗೇಮ್ಸ್ ಎಲ್ಲ ಮೊದಲೇ ನನ್ನ ಪ್ಲ್ಯಾನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ನಾನು ನಿಮಗೆ ನನ್ನ ವ್ಲಾಗಲ್ಲಿ ಜಾಸ್ತಿ ನೋಡೋದಕ್ಕೆ ಸಿಗೋದೆ ನೇಚರ್ ಹಾಗೂ ಸ್ವಲ್ಪ ಡೀಟೇಲ್ಸ್. ಟೂರಿಸ್ಟ್ ಜಾಗದಲ್ಲಿ ಮಾಡಿದ್ದೆಲ್ಲ ಬಿಸ್ನೆಸ್ ಅನಿಸುತ್ತೆ. ಹಾಗೆ ಇಲ್ಲಿ ಈ ಗೋಟ್ ಸೆಲೆಬ್ರಿಟಿ ಆಗಿತ್ತು. ಇದ್ರ ಜೊತೆ ಫೋಟೋ ತೆಗೆಸ್ಕೊಡ್ಬೇಕಂತಂದ್ರೆ ಕಾಸು ಕೊಡಬೇಕಿತ್ತು. ಚಂದನ್ಮರಿಯಲ್ಲಿ ಸಿಕ್ಕಾಪಟ್ಟೆ ಫೋಟೋಸ್ ಎಲ್ಲ ತೆಕ್ಕೊಳ್ತಾ ಇದ್ವಿ. ಹಾಗಾಗಿ ನಾನು ಜಾಸ್ತಿ ವ್ಲಾಗ್ ಮಾಡೋಕ್ಕಾಗಲಿಲ್ಲ. ಆನ್ ದ ವೇ ಬರ್ತಾ ಅರು ವ್ಯಾಲಿ ಮತ್ತು ಬೀಟಪ್ ವ್ಯಾಲಿ ಕೂಡ ತೋರಿಸಿದ್ರು. ಬಟ್ ಸಂಜೆ ಆಗ್ತಾ ಸಿಕ್ಕಾಪಟ್ಟೆ ಚಳಿ ಜಾಸ್ತಿ ಆಗಿತ್ತು. ನನಗೆ ಫೋನೆಲ್ಲ ತೆಗೆದು ವ್ಲಾಗ್ ಮಾಡೋಕ್ಕಾಗಲೇ ಇಲ್ಲ. ಅಲ್ಲಿಂದ ನಾವು ಅವತ್ತೇ ಶ್ರೀನಗರ್ಗೆ ವಾಪಸ್ ಹೋದ್ವಿ. ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ಏನು ಇಷ್ಟ ಆದರೂ ಇಷ್ಟ ಆಗಿಲ್ಲ ಅಂದ್ರೂ ಕಮೆಂಟ್ ಮಾಡಿ ನನಗೆ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.